ಬಿರು ಬೇಸಿಗೆಯ ನಡುವೆ ರಾಜ್ಯದೆಲ್ಲೆಡೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಈ ಸಂಕಷ್ಟದ ನಡುವೆಯೂ ಏಕಾಏಕಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸ್ತಾ ಇರುವ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳು ಹಾಗೂ ಸ್ವತಃ ಡಿಸಿಎಂ ಡಿಕೆಶಿ ಕೂಡ ನೀರು ಹರಿಸ್ತಾ ಇಲ್ಲ ಅಂತಿದ್ದಾರೆ. ಆದರೆ ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೂ ರೈತ ಸಂಘಟನೆಗಳು ಮುಗಿಬಿದ್ದಿವೆ. ಇವತ್ತು ನೀರು ಬಿಡ್ತಾರೆ ಅಂದ್ರೆ ಇಂಥ ನಾಚಿಕೆಟ್ಟ ಸರ್ಕಾರ ಯಾವುದು ಇದೆಯಾ ಕರ್ನಾಟಕದ ಇತಿಹಾಸದಲ್ಲಿ. ಆ ಬಿಜೆಪಿ ಅವ್ರಿಗೆ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಓಟ್ಗೋಸ್ಕರ ಕರ್ನಾಟಕದ ಕುಡಿಯುವ ನೀರನ್ನ ತಮಿಳುನಾಡಿಗೆ ಬಿಡೋ ಮುಖಾಂತರ ಮತ್ತೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಬಗೆತಾ ಇದೆ. ನಮ್ಗೆ ಕುಡಿಯಕ್ಕೆ ನೀರಿಲ್ಲ, ನಾವ್ಯಾಕೆ ತಮಿಳುನಾಡು ಬಿಡಕ್ ಹೋಗೋಣ? ಕರುನಾಡಿಗೆ ಕೈಕೊಟ್ಟ ವರುಣ, ಕಾವೇರಿ ನದಿ ಪಾತ್ರಗಳು ಖಾಲಿ ಖಾಲಿ. ಬಿರು ಬೇಸಿಗೆಯ ಹೊಡೆತ, ಭೂಮಂಡಲ ಕೊತ ಕೊತ. ಜಲದಾಹದ ನಡುವೆ ತಮಿಳುನಾಡಿಗೆ ಹರಿತಾ ಇರೋ ಕಾವೇರಿ ನೀರು ಬಿಡ್ತಾ ಇರೋ ಸರ್ಕಾರದ ವಿರುದ್ಧ ರೋಷಾವೇಶ. ಅಯ್ಯಯ್ಯೋ ಅನ್ಯಾಯ, ರೈತರ ಆಕ್ರೋಶ. ರಾಜ್ಯದಲ್ಲಿ ಬರ ಇದ್ರೂ ತಮಿಳುನಾಡಿಗೆ ಹರಿದ ಕಾವೇರಿ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪೋಸ್ಟ್ ವಾರ್. ಅತ್ತ ಮಂಡ್ಯದ ಕೆಆರ್ಎಸ್ ಡ್ಯಾಂ ನೀರಿಲ್ಲದೆ ಸೊರಗ್ತಾ ಇದೆ. ಹೇಗಿದ್ರೂ ನಿನ್ನೆ ಸಂಜೆಯಿಂದ ಸರ್ಕಾರ ಕೆಆರ್ಎಸ್ನಿಂದ ತಮಿಳುನಾಡಿಗೆ 4,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿಸ್ತಾ ಇರೋ ಆರೋಪ ಕೇಳಿ ಬಂದಿದೆ. ಕೆಆರ್ಎಸ್ನಿಂದ ಹೊರ ಹರಿವು ಹೆಚ್ಚಳವಾಗಿದೆ. ಆದರೆ ತಮಿಳುನಾಡಿಗೆ ನಾವು ಬಿಡ್ತಿಲ್ಲ ಅಂತ ಅಧಿಕಾರಿಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸ್ಪಷ್ಟನೆ ಬಳಿಕವೂ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋ ಬಿಜೆಪಿ ಸಿಎಂ ಹಾಗೂ ಡಿಸಿಎಂ ರನ್ನ ವಾಟರ್ ಮ್ಯಾನ್ಗೆ ಹೋಲಿಸಿ ಪೋಸ್ಟ್ ಹಾಕಿ ಕಿಡಿಕಾರಿದೆ. ಅತ್ತ ಕಾವೇರಿ ಬೀಡು ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ರೈತ ಹಿತರಕ್ಷಣಾ ಸಮಿತಿ ಹಾಗೂ ಕನ್ನಡ ಸೇನೆ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಕಪ್ಪು ಪಟ್ಟಿಯನ್ನ ಕಟ್ಕೊಂಡು ಸಿಎಂ ಹಾಗೂ ಡಿಸಿಎಂ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿವೆ. ಕುಡಿಯಲು ನಮಗೆ ನೀರಿಲ್ಲ, ನಮ್ಮ ನಿಮ್ಮ ಮನೆಯಲ್ಲಿ ನೀರಿಲ್ಲ. ಮತ್ತೊಂದೆಡೆ ಮಂಡ್ಯ ಬಿಜೆಪಿ ಕಚೇರಿ ಎದುರು ಖಾಲಿ ಬಕೆಟ್ ಪೋಸ್ಟರ್ ಹಿಡಿದು ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕರಿಮಣಿ ಮಾಲೀಕ ಹಾಡಿಗೆ ಸಾಹಿತ್ಯವನ್ನ ಜೋಡಿಸಿ ಏನಿಲ್ಲ ಏನಿಲ್ಲ, ಕುಡಿಯೋಕೆ ನಮಗೆ ನೀರಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀರಿಲ್ಲ ನೀರಿಲ್ಲ, ರೈತರ ಬೆಳೆಗಳಿಗೆ ನೀರಿಲ್ಲ. ನೀರಿಲ್ಲ ನೀರಿಲ್ಲ, ನಮ್ಮ ನಿಮ್ಮ ಮನೆಯಲ್ಲಿ ನೀರಿಲ್ಲ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ರೆ ತಮಿಳುನಾಡಿಗೆ ನೀರು ಬಿಡ್ತಿರ್ಲಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅಧಿಕಾರಕ್ಕೆ ಬಂದು 24 ಗಂಟೆಗಳಲ್ಲಿ ಮೇಕೆದಾಟು ಡ್ಯಾಂ ಕಟ್ತೀವಿ ಎಂದಿದ್ರಿ, 1 ವರ್ಷವಾದ್ರೂ ಕಟ್ಟಿಲ್ಲ. ಆವತ್ತು ಪಾದಯಾತ್ರೆ ಮಾಡಿದ್ರಲ್ಲ, ಕೇಂದ್ರದಿಂದ ಅನುಮತಿ ಕೇಳಿದ್ರ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟಾದ್ರೂ ಬುದ್ಧಿ ಬಂದಿಲ್ಲ. ಇಷ್ಟು ಪ್ರತಿಭಟನೆಗಳು ನಡೀತಾ ಇದೆ, ಹೋರಾಟ ನಡೀತಾ ಇದೆ, ಖಾಲಿ ಬಿಂದಿಗಳು ನಡೀತಾ ಇದೆ. ಇವತ್ತು ನೀರು ಬಿಡ್ತಾರೆ ಅಂದ್ರೆ ಇಂಥ ನಾಚಿಕೆಟ್ಟ ಸರ್ಕಾರ ಯಾವುದು ಇದೆಯಾ ಕರ್ನಾಟಕದ ಇತಿಹಾಸದಲ್ಲಿ. ಇಂಥ ನಾಚಿಕೆಟ್ಟಂತ ಸರ್ಕಾರ ಯಾವತ್ತೂ ಬಂದೇ ಇಲ್ಲ. ನಮ್ಮ ನೀರನ್ನ, ನಮ್ಮ ಕುಡಿಯೋ ನೀರನ್ನ ಪಕ್ಕದ ತಮಿಳುನಾಡಿಗೆ ಚುನಾವಣೆ ಹೊಂದಾಣಿಕೆ ಆಗಿದೆ ಕಾಂಗ್ರೆಸ್ ಜೊತೆ ಅನ್ನೋ ಹೊಂದಾಣಿಕೆಗೋಸ್ಕರ ನೀರನ್ನ ಬಿಡ್ತಾರೆ ಅಂತ ಹೇಳಿದ್ರೆ, ಈಗ ಓಟ್ಗೋಸ್ಕರ ನಮ್ಮ ಕುಡಿಯೋ ನೀರನ್ನು, ಕರ್ನಾಟಕದ ಕುಡಿಯೋ ನೀರನ್ನ ತಮಿಳುನಾಡಿಗೆ ಬಿಡೋ ಮುಖಾಂತರ ಮತ್ತೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಬಗೆತಾ ಇದೆ. ಈ ಮೇಕೆದಾಟು ಮಾಡ್ತೀನಿ ಅಂತ ಹೇಳಿ ಬಹಳ ಜಂಬ ಕೊಚ್ಕೊಂಡ್ರು. ಈಗ ಏನ್ ಹೇಳ್ತಾರೆ, ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೆ. ಅವಾಗ ಯಾಕೆ ಹೋರಾಟ ಮಾಡಿದ್ರು? ಅವತ್ತು ಹೋರಾಟ ಮಾಡಿದ್ದು ಯಾರ ವಿರುದ್ಧವಾಗಿ? ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಿದ್ರು. ಈಗ ರಾಜ್ಯ ಸರ್ಕಾರ ಅವ್ರದೇ ಬಂದಿದೆ. ನಮಗೆ ಇಲ್ಲ, ತಮಿಳುನಾಡಿಗೆ ಎಲ್ಲಿಂದ ನೀರು ಕೊಡೋದು? ಬಿಜೆಪಿ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಆರೋಪ ಮಾಡಿರುವ ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆಶಿ ಕಿಡಿಕಾರಿದ್ದಾರೆ. ಬಿಜೆಪಿಯವರಿಗೆ ಬುದ್ಧಿಭ್ರಮಣೆಯಾಗಿದೆ. ನಮಗೆ ಕುಡಿಯೋಕ್ ನೀರಿಲ್ಲ, ತಮಿಳುನಾಡಿಗೆ ಯಾಕೆ ಬಿಡೋಣ? ಶಿವಾ ಡ್ಯಾಂನಲ್ಲಿ ನೀರೆತ್ತೋಕೆ ನೀರು ಹರಿಸಲಾಗಿದೆ ಅಂತ ಹೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಆ ಬಿಜೆಪಿ ಅವ್ರಿಗೆ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ.
ನಮಗೆ ಕುಡಿಯೋಕ್ಕೆ ನೀರಿಲ್ಲ, ನಾವ್ಯಾಕೆ ತಮಿಳ್ನಾಡು ಬಿಡಕ್ಕೆ ಹೋಗೋಣ? ಇನ್ನು ಶಿವಾಗೆ ಅದು ತುಂಬಬೇಕಾದ್ರೆ ನೀರು ಬರ್ಬೇಕಾದ್ರೆ ಇನ್ನು 2 ಅಡಿ ಮೇಲಕ್ಕೆ ಬರಬೇಕು. ನಾನೆಲ್ಲ ಏನೋ ಗಾಬರಿ ಆಗ್ಬಿಟ್ಟು ನಾನೆಲ್ಲ ಎನ್ಕ್ವೈರಿ ಮಾಡಿ ಕಂಪ್ಲೀಟ್ ಎಲ್ಲ ತೆಗೆದು ಲಾಗ್ ಬುಕ್ಕು ಮತ್ತೊಂದೆಲ್ಲ ನೋಡಿದ್ದೀನಿ. ಎಲ್ಲೂ ಇಲ್ಲ. ತಮಿಳ್ನಾಡಿಗೆ ಎಲ್ಲಿ ಯಾವ ಲೆಕ್ಕದಲ್ಲಿ ಬಿಡೋಕ್ಕಾಗ್ತದೆ ನೀರನ್ನ? ಇಟ್ ಈಸ್ ನಾಟ್ ಪಾಸಿಬಲ್. ಇದು ಸುಳ್ಳು. ಅವ್ರಿಗೇನಾದ್ರು BJP ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಮೊದಲು ಅವರು ದೇವೇಗೌಡರು ಎಲ್ಲ MP ಗಳು ಹೋಗಿ ಫಸ್ಟು ಮೇಕೆದಾಟು ವಿಚಾರದಲ್ಲಿ ಗ್ರೀನ್ ಸಿಗ್ನಲ್ ಕೊಡಿಸ್ಲಿ ಫಸ್ಟು. ಒಂದು ವೇಳೆ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸ್ತಿರೋದು ನಿಜವೇ ಆಗಿದ್ರೆ ಅದು ಕನ್ನಡಿಗರಿಗೆ ಮಾಡುವ ದ್ರೋಹ ಎನಿಸಲಿದೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.